ಇವತ್ತು ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡುತ್ತಿದ್ದೆವು. ಅವರ ಉಸಿರಾಟದ ಗಾಳಿ ಸುಳಿಯನ್ನೇ ಸುತ್ತುತ್ತಿತ್ತು. ಅವರ ಒಂದು ಹೆಜ್ಜೆ ಭೂಮಿಯನ್ನೇ ನಡುಗಿಸುತ್ತಿತ್ತು. ನಾವು ಅವರು ಕೇವಲ ಒಬ್ಬ ರಾಕ್ಷಸ ಎಂದು ಕರೆಯುತ್ತೇವೆ. ಅವರು 6 ತಿಂಗಳ ಕಾಲ ನಿದ್ರಿಸುತ್ತಿದ್ದ ಎಂಬ ಕಾರಣಕ್ಕೆ ನಿದ್ರೆಯನ್ನೇ ಮಾಡುವವರನ್ನು ಇಂದಿಗೂ ನಾವು ಅವರ ಹೆಸರಿಟ್ಟು ಕರೆಯುತ್ತೇವೆ. ಹೌದು, ಅವರೇ ಕುಂಭಕರ್ಣ. ಆದರೆ ಕುಂಭಕರ್ಣ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದೇನು? ಒಬ್ಬ ದಪ್ಪನೆಯ ಮನುಷ್ಯ, ಪರ್ವತದ ಮಾಂಸದ ರಾಶಿ, ಬಟ್ಟಲು ಕಣ್ಣುಗಳು ಮತ್ತು ಹೊಟ್ಟೆಯ ತುಂಬ ತಿಂದು ಗೊರಕೆ ಹೊಡೆಯುವ ಚಿತ್ರಣ ಅಲ್ವಾ? ಆದರೆ ಇದು ಕೇವಲ ಅರ್ಧ ಸತ್ಯ ಮಾತ್ರ. ಸಮಾಜದಲ್ಲಿ ಅವರ ಬಗ್ಗೆ ಕೆಲವು ದೊಡ್ಡ ತಪ್ಪು ಕಲ್ಪನೆಗಳಿವೆ. ಮೊದಲನೆಯದು, ಅವರು ಸೋಮಾರಿ ಎಂದು. ಆದರೆ ಅವರು ಸೋಮಾರಿಯಲ್ಲ, ಅವರು ವಿಧಿಯಾಟದಿಂದ ಶಾಪಗ್ರಸ್ತರಾದವರು. ಎರಡನೆಯದು, ಅವರು ಕ್ರೂರಿ ಎಂದು. ಆದರೆ ರಾಮಾಯಣದ ಪುಟವನ್ನು ತಿರುವಿ ಹಾಕಿ ನೋಡಿದರೆ ಇಡೀ ಲಂಕೆಯಲ್ಲಿ ವಿಭೀಷಣನ ನಂತರ ಅತ್ಯಂತ ಜ್ಞಾನಿ ಮತ್ತು ನ್ಯಾಯಬದ್ಧವಾಗಿ ಮಾತನಾಡುತ್ತಿರುವುದು ಇದೇ ಕುಂಭಕರ್ಣ. ಪುರಾಣಗಳ ಪ್ರಕಾರ ಕುಂಭಕರ್ಣನ ಶರೀರ ಇಷ್ಟು ದೊಡ್ಡದಾಗಿತ್ತೆಂದರೆ ಅವರು ಲಂಕೆಯ ರಾಜಬೀದಿಯಲ್ಲಿ ನಡೆದು ಬಂದರೆ ಸೂರ್ಯನ ಬೆಳಕೇ ಮರೆಯಾಗುತ್ತಿತ್ತು. ಅವರಿಗೆ ಮಲಗಲು ಒಂದು ಪ್ರತ್ಯೇಕವಾದ ಯೋಜಿತ ಗುಹೆಯೇ ಬೇಕಿತ್ತು. ಇವತ್ತಿನ ಇಂಜಿನಿಯರಿಂಗ್ ಭಾಷೆಯಲ್ಲಿ ಹೇಳಬೇಕೆಂದರೆ ಅವರ ಶಕ್ತಿ 16,000 ಆನೆಗಳ ಬಲಕ್ಕೆ ಸಮವಾಗಿತ್ತು. ಒಮ್ಮೆ ಯೋಚಿಸಿ ನೋಡಿ, ಅಷ್ಟು ದೊಡ್ಡ ಶಕ್ತಿ ಇದ್ದವನು ಮನಸ್ಸು ಮಾಡಿದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದಿತ್ತು. ಆದರೆ ಅವರು ಆರಿಸಿಕೊಂಡಿದ್ದು ಶಾಂತಿ ಮತ್ತು ನಿದ್ರೆಯನ್ನು. ಯಾಕೆ? ಅವರ ಶಕ್ತಿಯೇ ಅವನಿಗೆ ಶಾಪವಾಗಿತ್ತು, ಅಥವಾ ಅವರ ಹಸಿವು ಅವರನ್ನೇ ತಿಂದು ಆಗಿತ್ತು. ರಾಮಾಯಣದಲ್ಲಿ ಯುದ್ಧ ನಡೆದಾಗ ರಾವಣನ ಪರವಾಗಿ ನಿಂತಿದ್ದ ಕುಂಭಕರ್ಣ ಸಾಯುವ ಮುನ್ನ ಶ್ರೀರಾಮನಿಗೆ ಒಂದು ಮಾತನ್ನು ಹೇಳುತ್ತಾನೆ. ಅದು ಅವರ ವ್ಯಕ್ತಿತ್ವವನ್ನು ಆಳವಾಗಿ ತೋರಿಸುತ್ತದೆ. ನಾವು ಈ ವಿಡಿಯೋ ಪಯಣದಲ್ಲಿ ಕುಂಭಕರ್ಣನ ಬಟ್ಟಲು ಕಣ್ಣುಗಳ ಹಿಂದೆ ಅಡಗಿರುವ ಆ ನೋವು, ಅವರ ನಿಷ್ಠೆ ಮತ್ತು ಅವರಿಗೆ ಅಂಟಿರುವ ರಾಕ್ಷಸ ಅಣೆಪಟ್ಟಿನ ಹಿಂದೆ ಮನುಷ್ಯನನ್ನು ಹುಡುಕಲಿದ್ದೇವೆ. ಕುಂಭಕರ್ಣನಿಗೆ ನಿದ್ರೆಯ ಹೊರ ಹೇಗೆ ಬಂದಿತು? ಅವರ ಅಣ್ಣನಿಗೆ ಬುದ್ಧಿವಾದ ಹೇಳಿದ್ದೇಕೆ? ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಅವರ ಅದ್ಭುತ ಜನ್ಮದ ರಹಸ್ಯವನ್ನು ತಿಳಿಯೋಣ. ಕುಂಭಕರ್ಣನ ಕತೆ ಶುರುವಾಗುವುದು ಒಬ್ಬ ಜ್ಞಾನ ಮುನಿ ಮತ್ತು ಒಬ್ಬ ರಾಕ್ಷಸಿ ಕನ್ಯೆಯ ವಿಚಿತ್ರ ಮಿಲನದಿಂದ. ಬ್ರಹ್ಮನ ಮೊಮ್ಮಗನಾದ ವಿಶ್ವಮುನಿ ಅತ್ಯಂತ ತಪಸ್ವಿಗಳು. ಆದರೆ ರಾಕ್ಷಸ ರಾಜ ಸುಮಾಲಿನ ಮಗಳಾದ ಕೈಕಸಿ ತನ್ನ ತಂದೆಯ ಆಜ್ಞೆಯ ಮೇರೆಗೆ ಶ್ರೇಷ್ಠ ಪುತ್ರನನ್ನು ಪಡೆಯುವ ಹಂಬಲದಿಂದ ವಿಶ್ವಮುನಿಯನ್ನು ವರಿಸಲು ಬರುತ್ತಾಳೆ. ಆದರೆ ಅವಳು ಮುನಿಯನ್ನು ಭೇಟಿಯಾದ ಸಮಯ ಅಶುಭವಾಗಿತ್ತು. ಸಂಧ್ಯಾಕಾಲದ ಆ ಸಮಯದಲ್ಲಿ ಕಾಮೋತ್ರದಿಂದ ಕೂಡಿದ ಆ ಮಿಲನದ ಫಲವಾಗಿ ಹುಟ್ಟಿದ ಮಕ್ಕಳು ಕ್ರೂರಿಯಾಗಿರುತ್ತಾರೆ. ಮುನಿ ಮೊದಲೇ ಎಚ್ಚರಿಸಿದ್ದರು. ಇದರ ಫಲವಾಗಿ ಹುಟ್ಟಿದ್ದೇ ರಾವಣ ಮತ್ತು ಕುಂಭಕರ್ಣ. ಕುಂಭಕರ್ಣ ಹುಟ್ಟಿದಾಗಲೇ ಅವರ ಗಾತ್ರ ಸಾಮಾನ್ಯ ಮಗುವಿಗಿಂತ 10 ಪಟ್ಟು ದೊಡ್ಡದಾಗಿತ್ತು. ಕುಂಭಕರ್ಣ ಮಗುವಾಗಿದ್ದಾಗ ಆಟವಾಡುತ್ತಿದ್ದು ಸಣ್ಣ ಸಣ್ಣ ಗೊಂಬೆಗಳ ಜೊತೆಗೆ ಅಲ್ಲ, ಬದಲಿಗೆ ಬೃಹತ್ ಬಂಡೆಗಳ ಜೊತೆಗೆ. ಅವರು ನಡೆಯಲು ಶುರು ಮಾಡಿದಾಗ ಭೂಮಿಯೇ ಕಂಪಿಸುತ್ತಿದ್ದು. ಅವರ ಶಕ್ತಿ ಎಷ್ಟಿತ್ತೆಂದರೆ ಅವರ ಆಶ್ಚರ್ಯದಿಂದ ಕೈ ಬೀಸಿದರೆ ಸಾಕು, ಹತ್ತಿರವಿದ್ದ ಮರಗಳು ಮುರಿದು ಬೀಳುತ್ತಿದ್ದವು. ಬಾಲ್ಯದಿಂದಲೇ ಅವರಿಗೆ ತನ್ನ ಶಕ್ತಿಯ ಮೇಲೆ ಹತೋಟಿಯೇ ಇರಲಿಲ್ಲ. ಅವರಿಗೆ ತನ್ನ ಅಣ್ಣ ರಾವಣ ಎಂದರೆ ಪ್ರಾಣ. ರಾವಣನ ಪ್ರತಿಯೊಂದು ಮಾತು ದೈವದ ವಾಣಿಯಂತೆ ಪಾಲಿಸುತ್ತಿದ್ದ. ಆದರೆ ಅವರ ಶಕ್ತಿಯ ಹಿಂದೆ ಒಂದು ದೊಡ್ಡ ಸಮಸ್ಯೆ ಅಡಗಿತ್ತು. ಅದುವೇ ಅವರ ಹಸಿವು. ಕುಂಭಕರ್ಣನ ಹಸಿವು ಒಂದು ದಂತಕಥೆಯೇ ಸರಿ. ಅವರು ಕೇವಲ ಆಹಾರ ಸೇವಿಸುತ್ತಿರಲಿಲ್ಲ, ಬದಲಾಗಿ ಆಹಾರದ ಮೇಲೆ ದಂಡಯಾತ್ರೆಯನ್ನೇ ಮಾಡುತ್ತಿದ್ದರು. ಪುರಾಣಗಳ ಪ್ರಕಾರ ಒಮ್ಮೆ ಊಟಕ್ಕೆ ಕುಳಿತರೆ 100 ಪ್ರಾಣಿಗಳು, 1000 ಕೆಜಿಯ ಧಾನ್ಯಗಳು ಕ್ಷಣದಲ್ಲಿಯೇ ಖಾಲಿಯಾಗುತ್ತಿತ್ತು. ಅವರ ಹಸಿವು ಎಷ್ಟು ಭಯಂಕರವಾಗಿತ್ತೆಂದರೆ ಇಡೀ ಪ್ರಕೃತಿಯೇ ಅವರ ಹಸಿವಿಗೆ ಸಾಲುತ್ತಿರಲಿಲ್ಲ. ಅವರು ಕಂಡನ್ನೆಲ್ಲ ತಿನ್ನಲು ಶುರು ಮಾಡಿದಾಗ ದೇವತೆಗಳು ಕೂಡ ನಡುಗಿ ಹೋಗಿದ್ದರು. ಲೋಕದ ಸಮಸ್ತ ಜೀವರಾಶಿಗಳು ಕುಂಭಕರ್ಣನ ಒಟ್ಟು ಸೇರಿ ಬಿಡುತ್ತೇವೇನೋ ಎಂಬ ಆತಂಕ ಸೃಷ್ಟಿಯಾಗಿತ್ತು. ಹಸಿವು ಅವರಿಗೆ ದೌರ್ಬಲ್ಯವಲ್ಲ, ಬದಲಿಗೆ ಅದು ಅವರಲ್ಲಿ ಅಡಗಿರುವ ರಾಕ್ಷಸ ಪ್ರವೃತ್ತಿಯನ್ನು ಜಾರಿಗೊಳಿಸುತ್ತಿತ್ತು. ರಾವಣನಿಗೆ ತಿಳಿದಿತ್ತು, ತನ್ನ ಅಣ್ಣನಾಗಿ ಅಥವಾ ತಮ್ಮನಾಗಿ ಈ ಕುಂಭಕರ್ಣ ತನ್ನ ಅತಿ ದೊಡ್ಡ ಆಸ್ತಿ ಎಂದು. ರಾವಣ ತನ್ನ ಅಹಂಕಾರ ಮತ್ತು ಬುದ್ಧಿವಂತಿಕೆಯಿಂದ ಇಡೀ ಜಗತ್ತನ್ನೇ ಆಳಲು ಬಯಸಿದರೆ, ಕುಂಭಕರ್ಣ ಕೇವಲ ತನ್ನ ಅಣ್ಣನ ರಕ್ಷಣೆಗಾಗಿ ತನ್ನ ಶಕ್ತಿಯನ್ನು ಬಳಸಲು ಸಿದ್ಧ ಇದ್ದ. ವಿಭೀಷಣ ಧರ್ಮದ ಹಾದಿ ಹಿಡಿದರೆ ಕುಂಭಕರ್ಣ ನಿಷ್ಠೆಯ ಹಾದಿ ಹಿಡಿದಿದ್ದ. ಆದರೆ ದೇವತೆಗಳು ಸುಮ್ಮನೆ ಕೂರಲಿಲ್ಲ. ಈ ಬೃಹತ್ ಶಕ್ತಿ ಹೀಗೆ ಬೆಳೆದರೆ ಇಂದ್ರಲೋಕಕ್ಕೆ ಅಪಾಯವಿದೆ ಎಂದು ಅವರಿಗೆ ಅರ್ಥವಾಯಿತು. ಅದಕ್ಕಾಗಿ ಅವರು ಕುಂಭಕರ್ಣನ ಜೀವನವನ್ನೇ ಬದಲಾಯಿಸಲು ಒಂದು ಸಂಚನ್ನು ರೂಪಿಸಿದರು. ಅದು ಏನು? ಕುಂಭಕರ್ಣ ತಪಸ್ಸಿಗೆ ಕುಳಿತಾಗ ನಡೆದಿದ್ದ ಅನಾಹುತವೇನು?
ಕುಂಭಕರ್ಣನಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿತ್ತು. ತನ್ನ ಹಸಿವು ಮತ್ತು ಈ ದಯತಾಕಾರದ ಶರೀರಕ್ಕೆ ದೈವ ಬಲ ಸಿಗದಿದ್ದರೆ ಈ ಜಗತ್ತು ನನ್ನನ್ನು ಬದುಕಲು ಬಿಡುವುದಿಲ್ಲ ಎಂದು. ಅದಕ್ಕಾಗಿಯೇ ಅವರು ರಾವಣ ಮತ್ತು ವಿಭೀಷಣ ಜೊತೆಗೂಡಿ ಕುಂಭಕರ್ಣ ಬ್ರಹ್ಮದೇವನನ್ನ ಕುರಿತು ಘೋರ ತಪಸ್ಸನ್ನು ಆರಂಭಿಸಿದರು. ಸಾವಿರಾರು ವರ್ಷಗಳ ಕಾಲ ಮಳೆ ಗಾಳಿ ಎನ್ನದೆ ತನ್ನ ಬೃಹತ್ ಶರೀರವನ್ನು ಕಲ್ಲಿನಂತೆ ಸ್ಥಿರಗೊಳಿಸಿಕೊಂಡು ಬ್ರಹ್ಮನನ್ನು ಪ್ರಾರ್ಥಿಸುತ್ತಿದ್ದ. ಅವರ ತಪಸ್ಸಿನ ತೇಜಸ್ಸು ಎಷ್ಟು ಹೆಚ್ಚಾಗಿತ್ತೆಂದರೆ ಸ್ವರ್ಗದಲ್ಲಿ ಇಂದ್ರನ ಸಿಂಹಾಸನವೇ ನಡುಗಲು ಶುರುವಾಗಿತ್ತು. ಇಂದ್ರನಿಗೆ ಭಯವಾಗುತ್ತಿತ್ತು. ಕುಂಭಕರ್ಣ ಈಗಾಗಲೇ ಅಜೇಯ ಪರಾಕ್ರಮಿ. ಈಗ ಬ್ರಹ್ಮನಿಂದ ಅಮರತ್ವ ಅಥವಾ ಇಂದ್ರಾಸ್ತ್ರವನ್ನು ಕೇಳಿಬಿಟ್ಟರೆ ತನ್ನ ಕತೆ ಏನು? ಇಂದ್ರನು ಕೂಡಲೇ ಸರಸ್ವತಿಯ ಮೊರೆ ಹೋಗುತ್ತಾನೆ. ದೇವಿ, ಈ ರಾಕ್ಷಸನ ಹೊರ ಸಿಕ್ಕರೆ ಇಡೀ ಜಗತ್ತೇ ವಿನಾಶವಾಗುತ್ತದೆ. ಏನಾದರೂ ಮಾಡಿ ಅವರ ನಾಲಿಗೆ ಮೇಲೆ ಕುಳಿತು ಮಾತನ್ನ ಬದಲಾಯಿಸು ಎಂದು ಬೇಡಿಕೊಳ್ಳುತ್ತಾನೆ. ಸರಸ್ವತಿ ದೇವಿ ವಿಧಿಯಾಟದಂತೆ ಅದನ್ನು ಒಪ್ಪಿಕೊಳ್ಳುತ್ತಾರೆ. ಇಲ್ಲಿಂದಲೇ ಶುರುವಾಗುತ್ತದೆ ನೋಡಿ ಕುಂಭಕರ್ಣ ಜೀವನದ ಅತಿ ದೊಡ್ಡ ದುರಂತ. ಬ್ರಹ್ಮನು ಪ್ರತ್ಯಕ್ಷವಾಗಿ ಕೇಳುತ್ತಾನೆ, ಮಗನೇ ಕುಂಭಕರ್ಣ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ನಿನಗೆ ಏನು ವರ ಬೇಕು ಎಂದು. ಆದರೆ ಕುಂಭಕರ್ಣ ಮನಸ್ಸಿನಲ್ಲಿ ಇದ್ದಿದ್ದು ಇಂದ್ರ ಅಸ್ತ್ರ, ಇಂದ್ರನ ಸಿಂಹಾಸನ ಅಥವಾ ನಿದ್ವೇತ್ವ, ದೇವತೆಗಳ ನಾಶ. ಆದರೆ ಸರಿಯಾದ ಸಮಯಕ್ಕೆ ಸರಸ್ವತಿ ದೇವಿ ಅವರ ನಾಲಿಗೆ ಮೇಲೆ ಕುಳಿತು ಮಾತನ್ನು ಬದಲಾಯಿಸುತ್ತಾರೆ. ಕುಂಭಕರ್ಣನ ಬಾಯಿಂದ ಬಂದಿದ್ದು ನಿದ್ರಾಸನ ಅಂದರೆ ನಿದ್ರೆಯ ಸಿಂಹಾಸನ ಮತ್ತು ನಿವತ್ವ ಅಂದರೆ ಶಾಶ್ವತವಾಗಿ ಮಲಗುವುದು. ಬ್ರಹ್ಮನು ತಕ್ಷಣ ತಥಾಸ್ತು ಎಂದು ಬಿಡುತ್ತಾನೆ. ಕುಂಭಕರ್ಣನಿಗೆ ತಾನು ಏನು ಹೇಳಿದೆ ಎಂಬುವ ಅರಿವಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಒಬ್ಬ ಮಹಾನ್ ಪರಾಕ್ರಮಿ ಕೇಳಬೇಕಾಗಿದ್ದು ವರ ಅವನನ್ನೇ ನಿಷ್ಠಗೊಳಿಸುವ ಶಾಪವಾಗಿ ಮಾರ್ಪಟ್ಟಿತ್ತು. ತನ್ನ ತಮ್ಮನಿಗೆ ಇಂತಹ ಪರಿಸ್ಥಿತಿ ಬಂದುದನ್ನು ನೋಡಿ ರಾವಣ ಸಹಿಸುವುದಿಲ್ಲ. ಅವನು ಬ್ರಹ್ಮನನ್ನು ಬೇಡಿಕೊಳ್ಳುತ್ತಾನೆ, ಸ್ವಾಮಿ, ಇವನು ನನ್ನ ಬಲಗೈ ಇದ್ದಂತೆ. ಇವನು ಹೀಗೆ ಯಾವಾಗಲೂ ಮಲಗಿದ್ದರೆ ನಾನು ಹೇಗೆ ಜಗತ್ತನ್ನು ಆಳಲಿ? ದಯವಿಟ್ಟು ವರವನ್ನು ಬದಲಾಯಿಸಿ ಎಂದು. ಬ್ರಹ್ಮನನ್ನು ವರವನ್ನು ಹಿಂಪಡೆಯಲು ಸಾಧ್ಯವಿಲ್ಲದಿದ್ದರೂ ಅದನ್ನು ಸ್ವಲ್ಪ ಮಟ್ಟಿಗೆ ಸಡಿಲಗೊಳಿಸುತ್ತಾನೆ. ಸರಿ, ಕುಂಭಕರ್ಣನು ವರ್ಷದ 6 ತಿಂಗಳ ಕಾಲ ಕುಂಭ ನಿದ್ರೆಯಲ್ಲಿರುತ್ತಾನೆ. ಒಂದು ದಿನ ಮಾತ್ರ ಎಚ್ಚರವಾಗುತ್ತಾನೆ. ಅದು ಅವನಿಗೆ ವಿಪರೀತ ಹಸಿವಿರುತ್ತದೆ. ಆದರೆ ಯಾರಾದರೂ ಅವನ ನಿದ್ರೆಗೆ ಅಹಂಕಾಲಿಕವಾಗಿ ಭಂಗ ತಂದರೆ ಅಥವಾ ಅವಶ್ಯಕತೆ ಇಲ್ಲದಿದ್ದರೆ ಅದು ಅವನ ಕೊನೆಯ ದಿನವಾಗಿರುತ್ತದೆ ಎಂದು ಬ್ರಹ್ಮ ಎಚ್ಚರಿಸುತ್ತಾನೆ. ನೋಡಿ, ವರ ಸಿಕ್ಕ ಸಂತೋಷದಕ್ಕಿಂತ ಶಾಪದ ತೂಗುಗತಿ ಅವನ ತಲೆಯ ಮೇಲೆ ಸದಾ ತೂಗುತ್ತಿತ್ತು. ಯೋಚಿಸಿ ನೋಡಿ, ಇಡೀ ಜಗತ್ತನ್ನೇ ಆಳುವ ಶಕ್ತಿ ಇದ್ದ ವೀರ ವಿಧಿಯ ಆಟದಿಂದಾಗಿ ವರ್ಷದ ಅರ್ಧ ಭಾಗದಷ್ಟು ಜೀವಂತ ಎಣದಂತೆ ಮಲಗುವ ಸ್ಥಿತಿ ಬಂದಿತ್ತು. ಇದು ಅವನಿಗೆ ಸಿಕ್ಕ ವರವೋ ಅಥವಾ ದೇವತೆಗಳು ಕೊಟ್ಟ ಶಾಪವೋ? ನಿದ್ರೆಯೇ ಅವರ ಸಾಮ್ರಾಜ್ಯವಾಗಿತ್ತು. ಆದರೆ ಈ ನಿದ್ರೆ ಅವರನ್ನು ಲಂಕೆಯ ವಿನಾಶದಿಂದ ಕಾಪಾಡಿತೆ ಅಥವಾ ವಿನಾಶದ ಹಾದಿಗೆ ಕರೆದೊಯ್ಯಿತೆ? ರಾವಣ ಇಡೀ ಲೋಕವನ್ನೇ ಗೆಲ್ಲಬಹುದು, ಆದರೆ ಅವನ ವಿಜಯದ ಹಿಂದೆ ಒಂದು ಅದೃಶ್ಯ ಶಕ್ತಿ ಇತ್ತು. ಅದುವೇ ಕುಂಭಕರ್ಣ. ಕುಂಭಕರ್ಣ ಎಚ್ಚರವಾಗಿದ್ದ ಆ ಒಂದು ದಿನ ಲಂಕೆಯು ಹಬ್ಬದ ವಾತಾವರಣದಿಂದಿತ್ತು. ದೇವತೆಗಳಾಗಲಿ ಅಥವಾ ದಿಗ್ವಿಜಯಶಾಲಿಯಾಗಲಿ ಕುಂಭಕರ್ಣ ಎಚ್ಚರವಾಗುತ್ತಿದ್ದಾನೆ ಎಂದರೆ ಲಂಕೆಯ ಕಡೆಗೆ ತಿರುಗಿ ನೋಡಲು ಸಾಹಸ ಮಾಡುತ್ತಿರಲಿಲ್ಲ. ರಾವಣನಿಗೆ ತನ್ನ 10 ತಲೆಯ ಬುದ್ಧಿವಂತಿಕೆಯ ಮೇಲೆ ಎಷ್ಟು ನಂಬಿಕೆ ಇತ್ತೋ ತನ್ನ ತಮ್ಮನ ಈ ಒಂದು ತೋಳಿನ ಬಲದ ಮೇಲೆ ಅಷ್ಟೇ ಭರವಸೆ ಇತ್ತು. ಸಾಮಾನ್ಯವಾಗಿ ರಾಕ್ಷಸ ಕುಲದಲ್ಲಿ ಅಧಿಕಾರಕ್ಕಾಗಿ ಅಣ್ಣ ತಮ್ಮಂದಿರು ಕಿತ್ತಾಡುವುದು ಸಹಜ. ಆದರೆ ಕುಂಭಕರ್ಣನ ಸಿಂಹಾಸನದ ಮೇಲೆ ಆಸೆಯೇ ಇರಲಿಲ್ಲ. ಅವರಿಗೆ ಅಣ್ಣನ ಪ್ರೀತಿ ಮತ್ತು ಲಂಕೆಯ ಹಿತ ಅಷ್ಟೇ ಮುಖ್ಯವಾಗಿತ್ತು. ರಾವಣ ಎಷ್ಟೇ ಅಹಂಕಾರಿಯಾದರೂ ಕುಂಭಕರ್ಣನ ಮುಂದೆ ಮಗುವಿನಂತೆ ನಡೆದುಕೊಳ್ಳುತ್ತಿದ್ದರು. ಕುಂಭಕರ್ಣ ಎಚ್ಚರವಾಗುತ್ತಿದ್ದಾಗಲೇ ರಾವಣ ಅವನಿಗೆ ಪ್ರಪಂಚದ ಎಲ್ಲಾ ಸುಖಭೋಗಗಳನ್ನು ಒದಗಿಸುತ್ತಿದ್ದ. ಆ ಅಣ್ಣ ತಮ್ಮಂದಿರ ನಡುವಿನ ಪ್ರೀತಿ ಎಷ್ಟಿತ್ತೆಂದರೆ ರಾವಣ ಕಣ್ಣಿನ ಒಂದು ಸನ್ನಿಗೆ ಕುಂಭಕರ್ಣನ ಇಡೀ ಸೈನ್ಯವೇ ಧ್ವಂಸವಾಗುತ್ತಿತ್ತು. ನಾವು ಗಮನಿಸಬೇಕಾಗಿದ್ದು ಒಂದು ಮುಖ್ಯ ವಿಷಯವೆಂದರೆ ಕುಂಭಕರ್ಣ ಕೇವಲ ದೈತ್ಯನಲ್ಲ, ಅವನು ಶಾಸ್ತ್ರವಿದ್ದ ಕೂಡ. ರಾವಣ ತಪ್ಪು ಮಾಡಿದಾಗ ಕುಂಭಕರ್ಣ ಅವನ ಧೈರ್ಯವಾಗಿ ಪ್ರಶ್ನಿಸುತ್ತಿದ್ದ ಏಕೈಕ ವ್ಯಕ್ತಿ. ಸೀತೆಯ ಅಪಹರಣದ ಬಗ್ಗೆ ತಿಳಿದಾಗ ಕುಂಭಕರ್ಣ ಅಣ್ಣನಿಗೆ ಹೇಳುತ್ತಾನೆ, ಅಣ್ಣ, ನೀನು ಮಾಡಿದ್ದು ಅಧರ್ಮ, ಪರಸ್ತ್ರೀಯರನ್ನು ತಂದು ದೊಡ್ಡ ತಪ್ಪು ಮಾಡಿದೆಯಾ? ಆದರೆ ರಾವಣನ ಆಟದ ಮುಂದೆ ಮಾವನ ಮಾತು ನಡೆಯಲಿಲ್ಲ. ಕುಂಭಕರ್ಣನಿಗೆ ತಿಳಿದು ಲಂಕೆಯ ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು. ಆದರೂ ಅವನ ಅಣ್ಣನನ್ನು ಕೈಬಿಡಲಿಲ್ಲ. ಅವನ ಪಾಲಿಗೆ ದೇಶ ಪ್ರೇಮ ಮತ್ತು ಸಹೋದರ ಪ್ರೇಮ ಧರ್ಮಕ್ಕಿಂತ ದೊಡ್ಡದಾಗಿತ್ತು. ಕುಂಭಕರ್ಣ ಮಲಗಲು ಲಂಕೆಯಲ್ಲಿ ಒಂದು ಪ್ರತ್ಯೇಕ ವಿಭಾಗವೇ ಇತ್ತು. ಅದು ಸಾಮಾನ್ಯ ಕೋಣೆಯಲ್ಲ, ಅದೊಂದು ದೊಡ್ಡ ಬಂಡೆಯ ಪರ್ವತವನ್ನು ಕೊರೆದು
ಗುಹೆ ಮಾಡಲಾಗಿತ್ತು. ಅವನು ಮಲಗಿದಾಗ ಹೊರಗೆ ಗೊರಕೆ ಸದ್ದು ಸಮುದ್ರದ ಅಲೆ ಆರ್ಭಟವನ್ನೇ ಮೀರಿಸುತ್ತಿತ್ತು. ಅವರು ಉಸಿರಾಡುವಾಗ ಹೊರಬರುವ ಗಾಳಿ ಸೈನ್ಯವನ್ನೇ ಬಿಡಿಸುತ್ತಿತ್ತು. 6 ತಿಂಗಳ ಕಾಲ ಅವನು ಮಲಗಿದ್ದಾಗ ಇಡೀ ಲಂಕೆಯೇ ಮೌನವಾಗಿತ್ತು. ಆದರೆ ಆ ಸುದೀರ್ಘ ನಿದ್ರೆಯ ಅವಧಿಯಲ್ಲಿ ಲಂಕೆಯ ಮೇಲೆ ರಾಮನ ಸೈನ್ಯ ದಾಳಿ ಮಾಡಿತ್ತು. ರಾವಣನಿಗೆ ತನ್ನ ಸರ್ವಸ್ವವನ್ನೇ ಕಳೆದುಕೊಳ್ಳುವ ಭೀತಿ ಶುರುವಾಗಿತ್ತು. ಅಂದು ರಾವಣನಿಗೆ ನೆನಪಾಗಿದ್ದೇ ಕುಂಭಕರ್ಣ. ಬಾಜೆ ವೀರ ವಿಧಿಯಾಟದಿಂದ ಮಲಗಿದ್ದಾನೆ. ಹೊರಗೆ ಯುದ್ಧದ ಭೀತಿ ಹೆಚ್ಚಾಗಿದೆ. ರಾವಣನು ತನ್ನ ಕೊನೆಯ ಅಸ್ತ್ರವಾಗಿ ಕುಂಭಕರ್ಣನನ್ನು ಎಬ್ಬಿಸಲು ಶುರು ಮಾಡುತ್ತಾನೆ. ಆದರೆ ಬ್ರಹ್ಮದೇವ ನೀಡಿದ ಎಚ್ಚರಿಕೆ ನೆನಪಾಯಿತೆ. ಅಕಾಲಿಕವಾಗಿ ಎಚ್ಚರಿಸಿದರೆ ಅದುವೇ ಕುಂಭಕರ್ಣನ ಕೊನೆಯ ದಿನವಾಗಿರುತ್ತದೆ. ತನ್ನ ಪ್ರಾಣಕ್ಕಿಂತ ತಮ್ಮನ ನಿದ್ರೆಯೇ ಮುಖ್ಯವೋ ಅಥವಾ ಯುದ್ಧ ಗೆಲುವು ಮುಖ್ಯವೋ? ರಾವಣ ಇಲ್ಲಿ ಸ್ವಾರ್ಥಿಯಾದನೆ. ಯುದ್ಧದ ಭೂಮಿಯಲ್ಲಿ ರಾಮನ ಬಾಣ ಲಂಕೆಯ ಸೈನ್ಯವನ್ನೇ ಧೂಳಿಪಟ ಮಾಡುತ್ತಿತ್ತು. ರಾವಣನ ಹೆಮ್ಮೆಯ ಸೈನ್ಯಾಧಿಪತಿಗಳು ಮಣ್ಣು ಮುಕ್ಕುತ್ತಿದ್ದರು. ಅಹಂಕಾರದಿಂದ ಬೀಗುತ್ತಿದ್ದ ರಾವಣನಿಗೆ ಈಗ ತನ್ನ ಅಂತ್ಯ ಹತ್ತಿರವಿದೆ ಎಂದು ಅರಿವಾಗುತ್ತದೆ. ಅವನಿಗೆ ಉಳಿದಿರುವುದು ಏಕೈಕ ಭರವಸೆ ಎಂದರೆ ಅದು ಅವನ ತಮ್ಮ ಕುಂಭಕರ್ಣ. ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಕುಂಭಕರ್ಣ ಗಾಢ ನಿದ್ರೆಯಲ್ಲಿದ್ದಾನೆ. ಅವರು 6 ತಿಂಗಳ ಕಾಲ ನಿದ್ರೆಯ ಅವಧಿ ಇನ್ನೂ ಮುಗುದಿಲ್ಲ. ಆದರೆ ವಿಧಿಯೇ ಇಲ್ಲ. ರಾವಣ ತನ್ನ ಸೈನ್ಯದೊಂದಿಗೆ ಆದೇಶ ನೀಡುತ್ತಾನೆ, ಯಾವುದೇ ಬೆಲೆ ತೆರೆದಾದರೂ ಸರಿ ಕುಂಭಕರ್ಣನನ್ನು ಎಬ್ಬಿಸಿ. ಸೈನಿಕರು ಕುಂಭಕರ್ಣನ ಗುಹೆಗೆ ಪ್ರವೇಶಿಸಿದಾಗ ಅವರಿಗೆ ಎದುರಾಗಿದ್ದು ಯುದ್ಧಕ್ಕಿಂತ ಭೀಕರವಾದ ಸನ್ನಿವೇಶ. ಕುಂಭಕರ್ಣನ ಉಸಿರಾಟ ಎಷ್ಟಿತ್ತೆಂದರೆ ಅವರು ಗಾಳಿಯ ಒಳಕ್ಕೆ ಎಳೆದಾಗ ಸೈನಿಕರು ಅವರ ಮೂಗಿನ ಸೊಳ್ಳೆಯ ಒಳಗೆ ನುಗ್ಗುತ್ತಿದ್ದರು. ಅವರು ಗಾಳಿಯನ್ನು ಹೊರಬಿಟ್ಟಾಗ ಸೈನಿಕರು ಕಿಲೋಮೀಟರ್ ದೂರದಲ್ಲಿ ಹಾರಿ ಹೋಗುತ್ತಿದ್ದರು. ಇಲ್ಲಿ ಸುವಾಸನೆಯ ಯುದ್ಧ ಶುರುವಾಯಿತು. ಮೊದಲಿಗೆ ಸೈನಿಕರು ಸಾವಿರಾರು ಲೀಟರ್ ಚಂದನದ ಲೇಪನ ಮತ್ತು ಸುಗಂಧದ ದ್ರವ್ಯವನ್ನು ಅವರ ಸುತ್ತಲೂ ಸುರಿದರು. ಆದರೆ ಕುಂಭಕರ್ಣನ ಗೊರಕೆ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. ಸದ್ದಿಲ್ಲದೆ ಅವರು ಹೇಳುವುದಿಲ್ಲ ಎಂದು ತಿಳಿದ ಸೈನಿಕರು ಭೀಕರವಾದ ಶಬ್ದವನ್ನು ಆಡಲು ಶುರು ಮಾಡಿದರು. ಸಾವಿರಾರು ಮಂದಿ ಒಟ್ಟಿಗೆ ಶಂಖವನ್ನು ಊದಿದರು, ಪಟಾಕಿಯನ್ನು ಸಿಡಿಸಿದರು. ಅಷ್ಟೇ ಏಕೆ, ನೂರಾರು ಆನೆಗಳನ್ನು ಅವರ ಎದೆಯ ಮೇಲೆ ನಡೆಸಲಾಯಿತು. ಆನೆಗಳು ಅವರ ಮೇಲೆ ನಡೆದರೂ ಕುಂಭಕರ್ಣನಿಗೆ ಯಾರೋ ಮೈ ಸವರಿದಂತೆ ಅನಿಸತೊಡಗಿತು ಹೊರತು ನಿದ್ದೆ ಮಾತ್ರ ಕೆಡಲಿಲ್ಲ. ಕೊನೆಗೆ ಸೈನಿಕರು ಅವರ ಅತಿ ದೊಡ್ಡ ದೌರ್ಬಲ್ಯವನ್ನು ಬಳಸಿದರು. ಅದುವೇ ಹಸಿವು. ಬೆಟ್ಟದಷ್ಟು ಮಾಂಸ, ಸಾವಿರಾರು ಮಡಕೆಯ ಮದ್ಯ ಮತ್ತು ಗಮಗಮಿಸುವ ಆಹಾರ ಆ ಮೂಗಿನ ಹತ್ತಿರ ತಂದಿಟ್ಟರು. ಆಹಾರದ ವಾಸನೆ ಬಂದಾಗ ಕುಂಭಕರ್ಣನ ದೇಹದಲ್ಲಿ ಸಂಚಲನ ಶುರುವಾಯಿತು. ಸೈನಿಕರು ಸಣ್ಣ ಸಣ್ಣ ಗಾಯವನ್ನು ಮಾಡಿದರು, ಕಿವಿಯಲ್ಲಿ ಕಿರುಚಾಡಿದರು. ಅಂತಿಮವಾಗಿ ಆ ಪರ್ವತದ ಶರೀರ ನಡುಗಿತು. ಭೂಕಂಪವಾದಂತೆ ಕುಂಭಕರ್ಣ ಆಕಳಿಸುತ್ತಾ ಕಣ್ಣು ಬಿಟ್ಟ. ಅವರು ಕಣ್ಣು ಬಿಟ್ಟಾಗ ಹೊರಗೆ ಬಂದ ತೇಜಸ್ಸು. ಸೈನಿಕರೆಲ್ಲ ಬೆದರಿ ಓಡಿದರು. ಎಚ್ಚರವಾದ ತಕ್ಷಣ ಅವರು ಕಂಡಿದ್ದೆಲ್ಲ ತಿನ್ನಲು ಶುರು ಮಾಡಿದರು. ಆದರೆ ಅವರ ಕಣ್ಣಲ್ಲಿ ಒಂದು ರೀತಿಯ ವಿಷವಿತ್ತು. ಸಮಯವಲ್ಲದ ಸಮಯದಲ್ಲಿ ತನ್ನನ್ನು ಎಬ್ಬಿಸಿದ್ದಕ್ಕೆ ಅವರಿಗೆ ಸಾವಿನ ಸುಳಿವು ಸಿಕ್ಕಿತ್ತು. ಕುಂಭಕರ್ಣ ಎಚ್ಚರವಾಗಿದ್ದಾನೆ. ಆದರೆ ಎಚ್ಚರವಾದ ತಕ್ಷಣ ಅವನಲ್ಲಿ ಕಂಡಿದ್ದು ವಿಜಯ ಸಂಭ್ರಮವಲ್ಲ, ಬದಲಿಗೆ ಅಣ್ಣ ರಾವಣನ ಮುಖದಲ್ಲಿ ಆತಂಕ. ರಾವಣ ತನ್ನ ತಮ್ಮನಿಗೆ ಯುದ್ಧದ ಭೀಕರತೆಯನ್ನು ವಿವರಿಸುತ್ತಾನೆ. ಮಗ ಪ್ರಹಸ್ತನ ಸಾವು, ಸೈನ್ಯದ ವಿನಾಶ ಮತ್ತು ರಾಮ ಲಕ್ಷ್ಮಣರ ಪರಾಕ್ರಮವನ್ನು ಕೇಳಿ ಕುಂಭಕರ್ಣ ಮುಖದಲ್ಲಿ ಗಾಂಭೀರ್ಯತೆ ಮೂಡುತ್ತದೆ. ಈ ನಮಗೆ ಕುಂಭಕರ್ಣನ ಅಸಲಿ ವ್ಯಕ್ತಿತ್ವ ಪರಿಚಯವಾಗುತ್ತದೆ. ಕುಂಭಕರ್ಣ ರಾವಣನಿಗೆ ಹೇಳುವ ಮಾತು ಇಂದಿಗೂ ಪ್ರಸ್ತುತ. ಅವರು ರಾವಣನಿಗೆ ಬುದ್ಧಿವಾದ ಹೇಳುತ್ತಾನೆ. ಅಣ್ಣ, ನೀನು ಮಾಡಿದ್ದು ಅಕ್ಷರಶಃ ಅಪರಾಧ. ಒಬ್ಬರ ಹೆಂಡತಿಯನ್ನು ಅಪಹರಿಸುವುದು ವೀರರ ಲಕ್ಷಣವಲ್ಲ. ವಿಭೀಷಣ ನಿನಗೆ ಹಿತವನ್ನೇ ಹೇಳಿದ್ದಾನೆ, ಆದರೆ ನಿನ್ನ ಅಹಂಕಾರದಿಂದ ಅವನನ್ನು ಹೊರಗಾಕಿದೆ. ಈಗ ಯುದ್ಧದಲ್ಲಿ ಸೋಲುವ ಭೀತಿ ಬಂದಾಗ ನನ್ನನ್ನು ಎಬ್ಬಿಸಿದೆಯಾ? ನೆನಪಿಡು, ರಾಮ ಸಾಮಾನ್ಯ ಮನುಷ್ಯನಲ್ಲ, ಅವರು ಸಾಕ್ಷಾತ್ ಪರಮಾತ್ಮ. ಈ ಮಾತನ್ನು ಕೇಳಿದ ರಾವಣನಿಗೆ ಸಿಟ್ಟು ಬರುತ್ತದೆ. ಆದರೆ ಕುಂಭಕರ್ಣ ಹೆದರಲಿಲ್ಲ. ಅವನು ರಾವಣನಿಗೆ ತನ್ನ ತಪ್ಪಿನ ಅರಿವು ಮೂಡಿಸಲು ಪ್ರಯತ್ನಿಸುತ್ತಾನೆ. ಒಬ್ಬ ರಾಕ್ಷಸನ ಬಾಯಲ್ಲಿ ಇಂತಹ ಧರ್ಮದ ಮಾತುಗಳು ಬರುವುದು ಅವರ ಜ್ಞಾನಕ್ಕೆ ಹಿಡಿದ ಕನ್ನಡಿ. ರಾವಣ ಹೇಳುತ್ತಾನೆ, ನಾನು ತಪ್ಪು ಮಾಡಿರಬಹುದು, ಆದರೆ ಈಗ ನಾನು ಸಂಕಷ್ಟದಲ್ಲಿದ್ದೇನೆ. ನನ್ನನ್ನು ಕಾಪಾಡುವುದು ನಿನ್ನ ಕರ್ತವ್ಯವಲ್ಲವೇ? ಈ ಮಾತು ಕುಂಭಕರ್ಣನ ಹೃದಯಕ್ಕೆ ತಾಕುತ್ತದೆ. ಇಲ್ಲಿ ಒಂದು ದೊಡ್ಡ ಧರ್ಮದ ಸಂಕಷ್ಟ ಎದುರಾಗುತ್ತದೆ. ಒಂದು ಕಡೆ ಧರ್ಮ ರಾಮನ ಪರವಾಗಿ ಇದೆ, ಇನ್ನೊಂದು ಕಡೆ ನಿಷ್ಠೆ ಅಣ್ಣನ ಕಾಪಾಡುವುದಲ್ಲಿದೆ. ಕುಂಭಕರ್ಣ ಆರಿಸಿಕೊಳ್ಳುವುದು ನಿಷ್ಠೆಯನ್ನು. ಅಣ್ಣ, ನೀನು ಪಾತಾಳಕ್ಕೆ ಬಿದ್ದರೂ ನಾನು ನಿನ್ನ ಜೊತೆಗಿರುತ್ತೇನೆ. ನಿನ್ನ ತಪ್ಪುಗಳಿಗೆ ನಾನು ಬೆಲೆ ತೆರಲು ಸಿದ್ಧ. ಯುದ್ಧ ಭೂಮಿಯಲ್ಲಿ ನಾನು ನಿನ್ನ ಪರವಾಗಿ ಹೋರಾಡಿ
ಪ್ರಾಣ ಕೊಡುತ್ತೇನೆ. ಕರ್ಣನಿಗೆ ಗೊತ್ತಿತ್ತು ತಾನು ಅಧರ್ಮದ ಪರವಾಗಿ ಹೋಗುತ್ತಿದ್ದೇನೆ ಮತ್ತು ಇಂದು ನನ್ನ ಜೀವನದ ಕೊನೆಯ ದಿನ ಎಂದು. ಆದರೂ ಅವನು ಹೆದರಲಿಲ್ಲ. ಯುದ್ಧಕ್ಕೆ ಹೊರಡುತ್ತಾನೆ. ಅವನ ಹೆಜ್ಜೆಯಲ್ಲಿ ಭಯವಿರಲಿಲ್ಲ, ಬದಲಾಗಿ ಅಣ್ಣನಿಗೆ ಪ್ರಾಣ ಕೊಡುವ ತೃಪ್ತಿ ಇತ್ತು. ಲಂಕೆಯ ಕೋಟೆಯ ಬಾಗಿಲು ತೆರೆದುಕೊಳ್ಳುತ್ತದೆ. ಒಬ್ಬ ದೈತ್ಯ ಪರ್ವತದಂತೆ ಕುಂಭಕರ್ಣ ಯುದ್ಧದ ಭೂಮಿಗೆ ಕಾಲಿಡುತ್ತಾನೆ. ವಾಮನ ಸೈನ್ಯ ಆ ಬೃಹತ್ತಾಕಾರ ಕಂಡು ನಡುಗಿ ಹೋಗುತ್ತದೆ. ಬದುಕಿದರೆ ಧರ್ಮದ ಹಾದಿಯಲ್ಲಿ ಬದುಕಬೇಕು, ಸಾಯುವುದಾದರೆ ಅಣ್ಣನ ಮಡಿಲಲ್ಲಿ ಸಾಯಬೇಕು ಎಂಬುದು ಕುಂಭಕರ್ಣನ ನಿಲುವಾಗಿತ್ತು. ಅವನು ವಿಭೀಷಣನಂತೆ ಪಕ್ಷ ಬದಲಾಯಿಸಲಿಲ್ಲ, ಬದಲಾಗಿ ತಾನು ಪ್ರೀತಿಸಿದವರಿಗಾಗಿ ತನ್ನ ಸಾವನ್ನೇ ಆರಿಸಿಕೊಂಡ. ಕುಂಭಕರ್ಣ ಯುದ್ಧ ಭೂಮಿಗೆ ಕಾಲಿಟ್ಟಾಗ ಅಲ್ಲಿ ಯುದ್ಧ ನಡೆಯುತ್ತಿರಲಿಲ್ಲ, ಬದಲಾಗಿ ಒಂದು ಪ್ರಳಯವೇ ಸೃಷ್ಟಿಯಾಗಿತ್ತು. ಅವರು ಒಂದೊಂದು ಹೆಜ್ಜೆ ನೂರಾರು ವಾಮನಗಳನ್ನು ಮಣ್ಣು ಪಾಲಾಗುತ್ತಿದ್ದವು. ಅವನು ತನ್ನ ಬೃಹತ್ ಗದೆಯನ್ನು ತಿರುಗಿಸಿದರೆ ಸಾಕು, ಸೈನ್ಯ ಒಣಗಿದ ಎಲೆಯಂತೆ ಹಾರಿ ಹೋಗುತ್ತಿತ್ತು. ಸುಗ್ರೀವ, ಹನುಮಂತ ಮತ್ತು ಅಂಗದ ಅಂತಹ ಮಹಾವೀರರು ಸಹ ಈ ದೈತ್ಯನ ಶಕ್ತಿಯ ಮುಂದೆ ಒಂದು ಕ್ಷಣ ಸ್ತಬ್ಧವಾಗಿದ್ದರು. ಕುಂಭಕರ್ಣ ಕೇವಲ ಯುದ್ಧ ಮಾಡುತ್ತಿರಲಿಲ್ಲ, ಅವನು ಸಾವಿನ ನೃತ್ಯವನ್ನು ಮಾಡುತ್ತಿದ್ದ. ಯುದ್ಧದ ಮಧ್ಯೆ ಒಂದು ಅದ್ಭುತ ಸನ್ನಿವೇಶ ನಡೆಯುತ್ತದೆ. ರಾಮನ ಪಕ್ಷದಲ್ಲಿದ್ದ ವಿಭೀಷಣ ತನ್ನ ಅಣ್ಣ ಕುಂಭಕರ್ಣನ ಪಾದಕ್ಕೆ ನಮಸ್ಕರಿಸುತ್ತಾನೆ, ಕಣ್ಣೀರು ಹಾಕುತ್ತಾನೆ. ವಿಭೀಷಣ ಹೇಳುತ್ತಾನೆ, ಅಣ್ಣ, ನೀನಾದರೂ ರಾಮನಿಗೆ ಶರಣಾಗು, ಅಧರ್ಮದ ಹಾದಿ ಬಿಡು ಎಂದು. ಆಗ ಕುಂಭಕರ್ಣ ಮಂದಹಾಸ ಬೀರುತ್ತಾ ಹೇಳುತ್ತಾನೆ, ತಮ್ಮ, ನೀನು ಸರಿ ಮಾಡಿದ್ದೀಯಾ, ಧರ್ಮದ ಹಾದಿ ನಿನ್ನದು, ಆದರೆ ನನ್ನ ಹಾದಿ ಅಣ್ಣನ ಧರ್ಮನಿಷ್ಠ. ನಾನು ಸತ್ತರೆ ಲಂಕೆಯ ಮತ್ತು ಅಣ್ಣನಿಗೆ ನೀನೊಬ್ಬನೇ ದಾರಿದೀಪವಾಗಬೇಕು. ಹೋಗು, ರಾಮನ ಸೇವೆ ಮಾಡು ಎಂದು ಕುಂಭಕರ್ಣನ ವ್ಯಕ್ತಿತ್ವ ಔಚಣ್ಯವನ್ನು ತೋರಿಸುತ್ತದೆ. ಅಂತಿಮವಾಗಿ ಶ್ರೀರಾಮ ರಣರಂದು ತಿಳಿಯುತ್ತಾನೆ. ರಾಮನ ಬಾಣ ಕುಂಭಕರ್ಣನ ತೋಳುಗಳನ್ನು ಕತ್ತರಿಸುತ್ತದೆ, ಆದರೆ ಅವನು ಎದೆಗೊಂದಲಿಲ್ಲ. ಕಾಲುಗಳಿಂದಲೇ ಸೈನ್ಯವನ್ನು ತುಳಿಯಲು ನುಗ್ಗಿದನು. ಅವನ ಕಾಲುಗಳನ್ನು ಕತ್ತರಿಸಲ್ಪಟ್ಟಾಗ ತನ್ನ ಬೃಹತ್ ದೇಹವನ್ನೇ ವಾಮನ ಸೈನ್ಯದ ಮೇಲೆ ಬೀಳಲು ಪ್ರಯತ್ನಿಸಿದ. ಅವನ ಹೋರಾಟ ಜಗತ್ತಿನ ಯಾವುದೇ ವೀರರಿಗಿಂತಲೂ ಕಡಿಮೆ ಇರಲಿಲ್ಲ. ಕೊನೆಯಲ್ಲಿ ಶ್ರೀರಾಮ ಇಂದ್ರ ಅಸ್ತ್ರವನ್ನು ಪ್ರಯೋಗಿಸಿ ಕುಂಭಕರ್ಣನ ಶಿರಚ್ಛೇದನವನ್ನು ಮಾಡುತ್ತಾನೆ. ಆ ಬೃಹತ್ ಶಿರ ಲಂಕೆಯ ಸಮುದ್ರದಲ್ಲಿ ಬಿದ್ದಾಗ ಇಡೀ ಸಾಗರವೇ ಮೈದುಂಬಿ ಅಬ್ಬರಿಸಿತ್ತು. ಕುಂಭಕರ್ಣ ಅವರು ಸತ್ತಿರಬಹುದು, ಆದರೆ ಅವರು ನಮಗೆ ಕೆಲವು ದೊಡ್ಡ ಪಾಠವನ್ನು ಹೇಳಿಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ. ಕುಂಭಕರ್ಣನ ಕತೆ ಕಲಿಸುವುದು ಏನೆಂದರೆ, ನಮ್ಮ ಶಕ್ತಿ ಎಷ್ಟೇ ಇರಲಿ, ನಮ್ಮ ಹಾದಿ ಅಧರ್ಮದಲ್ಲಿದ್ದರೆ ಅಂತ್ಯ ನಿಶ್ಚಿತ. ಆದರೆ ಸಾಯುವಾಗಲೂ ಒಬ್ಬ ವೀರನಂತೆ ಸಾಯಬೇಕು ಎಂಬುದು ಅವರ ಜೀವನದ ಸಂದೇಶ. ರಾಮಾಯಣದ ಈ ಮಲಗುವ ಪರ್ವತವನ್ನು ಇಂದಿಗೂ ನಮಗೆ ನೆನಪಿನಲ್ಲಿ ಅಳಿಯದಂತೆ ಉಳಿದಿದೆ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.